ಹೆಣ್ಣು ಮಕ್ಕಳ ಸಂತಾನದ ಬಗ್ಗೆ ಮಾತಾಡಿದ್ರು ಸರ್ ಅವರು. ಅವ್ನು ಯಾವನ ಬಿಜಾಪುರದ ಕೋತಿ ಇದಾನಲ್ಲ ಎತ್ತಾಳು, ಏನು ಅವ್ನು ಮಾತಾಡಿದ್ದು? ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ ಒಂದು ಕೋತಿ ಇದೆ, ಏನ್ ಮಾತಾಡಿದ್ದು? ಎತ್ತಾಳವ್ರೆ, ಅನಂತ್ ಕುಮಾರ್ ಹೆಗಡೆ ಅವ್ರೆ, ನಿಮ್ಮ ಅಪ್ಪನ ಜಾಗೀರಲ್ಲ ಇದು. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಹೇಳಿಕೆ ನಡೆನುಡಿಗಳಿಂದ ವಿವಾದಕ್ಕೆ ಗುರಿಯಾಗ್ತಾ ಇದ್ದಾರೆ. ಸ್ಪೀಕರ್ನಿಂದಲೇ ಚೀಮಾರಿ ಹಾಕಿಸಿಕೊಂಡಿದ್ದು, ಜೊತೆಗೆ ಬಿಜೆಪಿ ನಾಯಕರ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿದಂತಹ ಆರೋಪ ಕೂಡ ಇವ್ರ ಮೇಲಿದೆ. ಫೇಮಸ್ ಆಗುವಂತಹ ಭರದಲ್ಲಿ ಸಾರ್ವಜನಿಕರಿಂದ ಟೀಕೆಯನ್ನ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ನ ಫೋಟೋಗೆ ಚಪ್ಪಲಿ ಹಾರ ಹಾಕಿದ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಒಬ್ಬ ರಾಜಕಾರಣಿಯಾದವರು ಸಾರ್ವಜನಿಕ ಜೀವನದಲ್ಲಿ ನಾಯಕತ್ವದ ಹೊಣೆಗಾರಿಕೆ ಹೇಗಿರಬೇಕು ಅನ್ನುವಂತಹ ಚರ್ಚೆಯೇ ಫೋಕಸ್ ಪವರ್ನ ಟಾಪಿಕ್. ನಾನು ಪವಿತ್ರ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವ ಅಂತ ತೊಡೆ ತಟ್ಟಬೇಕು. ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ಪಾರ್ಟಿ ಆಫೀಸ್ ಹತ್ರ ಬಂದೆ, ಒಬ್ಬ OBC ಹುಡುಗನಿಗೆ ಚಪ್ಪಲಿ ತೋರಿಸ್ತಾರೆ. ನನಗಲ್ಲ ಗುರು, ನೀವು ತೋರಿಸಿದ್ದು ಅಹಿಂದಾಗೆ. ನಿಮ್ಮ ಹೆಣ್ಣು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಚಾನೆಲ್ ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಹಲೋ. ಎಸ್ ಸರ್. ಒಬ್ಬ ರಾಜಕಾರಣಿ ಆದವನು, ಒಬ್ಬ ನಾಯಕ ಆದವನು ಸಾರ್ವಜನಿಕ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ಸರ್. ಅಂದ್ರೆ ಇವರು ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಹೋಗ್ತಾ ಇದಾರೆ, ಅದು ಹಿರಿಯ ರಾಜಕಾರಣಿಗಳ ಬಗ್ಗೆ. ನೋಡಿ, ನೀವು ಕೇಳೋ ಪ್ರಶ್ನೆ ಇದೆಯಲ್ಲ, ಒಬ್ಬ ನಾಯಕನಾದವನು ಮತ್ತೆ ಒಬ್ಬ ರಾಜಕಾರಣಿ. ಎಸ್ ಸರ್. ಓಕೆ, ಇವರು ರಾಜಕಾರಣಿ ಆದಂತವ್ರು, ಇವರು ನಾಯಕರಾದಂತವ್ರಲ್ಲ. ಓಕೆ, ನಾಯಕನಿಗೂ ರಾಜಕಾರಣಿಗೂ ಬಹಳ ವ್ಯತ್ಯಾಸ ಇದೆ. ಈತ ನಾಯಕನಾಗಿ ಬಂದಂತವನಲ್ಲ, ಈ ಬಿಸ್ನೆಸ್ಗೋಸ್ಕರ ಬಂದಂತವ್ರು. ರಾಜಕಾರಣಕ್ಕೆ ಬಂದ್ರು, ಅಲ್ಲೇನೋ ಒಂದು ಅವಕಾಶ ಸಿಕ್ತು. ಡಾಕ್ಟರ್ ಸುಧಾಕರ್ ಏನಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ತೋರಿಸಿದ್ರು, ಹಾಗಾಗಿ ಅವರಿಗೆ ಏನಾಯ್ತು ಅಂದ್ರೆ ಗೆಲುವು ಸಿಕ್ತಿ ಪ್ರದೀಪ್ ಈಶ್ವರಂಗೆ. ಗೆದ್ದ ಮೇಲೆ ಅವ್ರು ಆಡಿದ್ದೆ ಆಟ ಅನ್ನೋ ಥರ, ಹೋದಲ್ಲಿ ಬಂದಲ್ಲಿ ಒಂದೆರಡು ತೆಲುಗು ಡೈಲಾಗ್ ಹೊಡೆಯೋದು, ಆಮೇಲೆ ಯಾರನ್ನಾದ್ರೂ ಕಿಂಡಲ್ ಮಾಡೋದು, ಇದು ಅವ್ರ ಹುಟ್ಟುಗಣ ಅನ್ನೋ ಥರ ಇದೆ. ಹಾಗಾಗಿ ಅವ್ರಿಗೆ ಏನು ಪ್ರದೀಪ್ ಈಶ್ವರ್ ಅಥವಾ ಹುಚ್ಚ ವೆಂಕಟ್ ಅನ್ನೋ ಥರ ಅವ್ರನ್ನ ಎರಡನೇ ಹುಚ್ಚ ವೆಂಕಟ್ ಅಂತ ಹೇಳ್ಬಿಟ್ಟು ಅವ್ರ ಪಕ್ಷದವರೇ ಆಡ್ಕೋತಾರೆ. ಹಾ, ಅವ್ರ ಪಕ್ಷದವರೇ ಮಾತಾಡ್ಕೋತಾರೆ, ಎರಡನೇ ಹುಚ್ಚ ವೆಂಕಟ್ ಇವರು ಅಂತ. ಜೊತೆಲಿ ಸರ್ ಸ್ಪೀಕರ್ ಎದ್ರು 2 ಸತಿ ಬಯಸ್ಕೊಂಡಿದ್ದಾರೆ ಸರ್, ಒಂದಲ್ಲ 2 ಸತಿ. ಅಂದ್ರೆ ಇದು ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಹೇಗೆ ಪರಿಣಾಮ? ಭವಿಷ್ಯ ಇಲ್ಲಂತ ಇಂಥವ್ರಿಗೆಲ್ಲ ರಾಜಕೀಯವಾಗಿ ಭವಿಷ್ಯ ಇರಲ್ಲಮ್ಮ. ನಮ್ಮ ಜನ ಓಟ್ ಹಾಕ್ಬೇಕಂದ್ರೆ ಎಲ್ಲದನ್ನ ನೋಡ್ತಾರೆ. ಫಸ್ಟ್ ಇವ್ರೇನೋ ತೆಲುಗು ಡೈಲಾಗ್ ಹೊಡೆದ್ರು, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂದ್ರು. ಓಕೆ, ಸುಧಾಕರ್ ಅದೇ ರೀತಿ ಒಂದ್ ರೀತಿ ಅಲ್ಲಿ ಏನಂದ್ರೆ ಓವರ್ ಕಾನ್ಫಿಡೆನ್ಸ್ ಅಂತ ತೋರಿಸಿರೋದ್ರಿಂದ ಇವ್ರು ಗೆದ್ರು ಅಷ್ಟೇ. ಇವ್ರು ಮತ್ತೆ ಗೆಲ್ತಾರೆ ಅಂತವ್ರು, ಮತ್ತೆ ಅಲ್ಲಿ ಜನ ಇಂಥವ್ರಿಗೆ ಓಟ್ ಹಾಕ್ತಾರ? ಅಭಿವೃದ್ಧಿ ಏನಂತ ಹೇಳಿ ತೋರಿಸ್ಬೇಕು. ಅದಾದ್ಮೇಲೆ ತಮ್ಮ ಪ್ರಬುದ್ಧತೆಯಿಂದ ಜನರನ್ನ ಮೆಚ್ಚಿಸ್ಬೇಕು, ತಮ್ಮ ಒಂದ್ ರೀತಿ ಬಾಯಿಗೆ ಬಂದಿರೋ ಮಾತುಗಳಿಂದ ಅಲ್ಲ. ಹಾಗಾಗಿ ಪ್ರದೀಪ್ ಈಶ್ವರ್ ಬಗ್ಗೆ ನಾವು ಮೊದಲಿಂದನೂ ಅವರು ಈ ರೀತಿಯ ಹುಚ್ಚಾಟಗಳನ್ನ ತೋರಿಸ್ತಾನೆ ಬಂದಿದ್ದೀವಿ ಜನರಿಗೆ. ಓಕೆ, ಅವ್ರು ನಮ್ಮ ಮೇಲೇನೋ ಒಂದೆರಡು ರೀತಿ ಮುಗಿ ಬಿದ್ದಿದ್ರು, ಮಾತಾಡಿದ್ರು. ಹಾಗಾಗಿ ಆ ಮಾತಾಡೋದವ್ರ ಚಟ, ಅದು ಆ ಚಟ ಬಿಟ್ಟಿರಕ್ಕಾಗಲ್ಲ ಅವರಿಗೆ. ಹೈಸ್ಕೂಲ್ ಅಲ್ಲಿ ಇದ್ದಾಗ ನಾನು ಒಂದೊಂದು ಸಬ್ಜೆಕ್ಟ್ ಫೇಲ್ ಆಗ್ತಿದ್ದೆ, ನನ್ನ ಫ್ರೆಂಡ್ ಎಲ್ಲದರಲ್ಲೂ ಪಾಸ್ ಆಗ್ತಿದ್ದ. ನನ್ನ ಫ್ರೆಂಡು ಮೈಕ್ರೋಸಾಫ್ಟ್ ಅನ್ನೋ ಕಂಪನಿ ಇಂಜಿನಿಯರು, ಇವತ್ತು ನಾನು ಕಂಪನಿ ಓನರ್. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವರು, ಇವ್ರು ಓದಿದ್ PUC, ಬಟ್ ಮೆಡಿಕಲ್ ಸ್ಟೂಡೆಂಟ್ ಗೆ ಟೀಚಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಒಂದ್ ರೀತಿ ಆತ ಅದು ಹುಚ್ಚ ಅನ್ನೋದಕ್ಕೆ ಅದೊಂದೇ ಪ್ರೂಫ್ ಸಾಕು. ಅವ್ರು ಓದಿರೋದು PUC ಅಂತೆ, ಅವ್ರು ಮೆಡಿಕಲ್ ಸ್ಟೂಡೆಂಟ್ಗೆ ಕೋಚಿಂಗ್ ಕೊಡ್ತಾರೆ. ಓಕೆ, ಅವ್ರ ಕಂಪನಿ ನಡೆಸ್ತಾರೆ, ಯಾರನ್ನೋ ಕೋಚಿಂಗ್ ಕೊಡಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಪ್ರಶ್ನೆ ಬೇರೆ, ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ರಶ್ನೆ ಬೇರೆ. ನಾನೇ ಕೋಚಿಂಗ್ ಕೊಡ್ತೀನಿ ಅಂದ್ರೆ ಏನದ್ರ ಅರ್ಥ ಅಲ್ವಾ? ಇವ್ರು PUC ಓದ್ಬಿಟ್ಟು ಹೆಂಗ್ ಕೋಚಿಂಗ್ ಕೊಡಕ್ ಸಾಧ್ಯ? ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಹುಚ್ಚರು ಅಂತ. ಎಸ್ ಪವಿತ್ರ ಸರ್, ಅಂದ್ರೆ ಈ ತರದ ಒಂದು ಘಟನೆ ಏನಿದೆ ಅಂದ್ರೆ, ಇವರು ದಾವಣಗೆರೆಗೆ ಇವರು ಏನು ಹಿರಿಯರ ಬಗ್ಗೆ, ಹಿರಿಯ ರಾಜಕಾರಣಿ ದೇವೇಗೌಡರು ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಕುಮಾರಸ್ವಾಮಿ ಬಾಯಿಗೆ ಬಂದಂತ ಮಾತಾಡಿದ್ರು. ಸೊ ಹಾಗಾಗಿ ಬಿಜೆಪಿ ಅವರು ಹೇಳಿದ್ರು, ದಾವಣಗೆರೆಗೆ ನಿಮಗೆ ಅಂದ್ರೆ ನಿಮ್ ತಾಕತ್ತಿದೆ ಅಂದ್ರೆ ಆ ತಾಕತ್ನ ಓಕೆ ತೋರಿಸ್ತೀನಿ ಅನ್ನೋ ತರ ದಾವಣಗೆರೆಗೆ ಹೋದ್ರು, ಚಪ್ಪಲಿ ಹಾರ ಹಾಕಿಸ್ಕೊಂಡ್ರು. ಆಕ್ಚುಲಿ ಚಪ್ಪಲಿ ಹಾರ ಅವರ ಫೋಟೋಗೆ ಹಾಕಿದ್ರು. ಅವು ಎಲ್ಲಾ ಪಕ್ಷಗಳು ಅಪೋಸಿಷನ್ ಪಾರ್ಟಿಯವ್ರು ಹಾಕ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ಹಾಕ್ತಾರೆ, ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಹಾಕ್ತಾರೆ. ಅದೆಲ್ಲ ರಾಜಕಾರಣದಲ್ಲಿ ಇದ್ದಿದೆ. ಆದ್ರೆ ಈ ವ್ಯಕ್ತಿ ಪ್ರದೀಪ್ ಈಶ್ವರ್ ಅಂತ ವ್ಯಕ್ತಿ ಮೊದಲ ಬಾರಿ ಶಾಸಕರಾದಂತವ್ರು, ಇವರು ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡ್ತಾರೆ, ಇವರು ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ. ಓಕೆ, ಅವರ ರಾಜಕೀಯಕ್ಕಾದಷ್ಟು ವಯಸ್ಸಾಗಿಲ್ಲ ಅವರಿಗೆ, ಅವರ ಎಕ್ಸ್ಪೀರಿಯನ್ಸ್ಗೆ ಆದಷ್ಟು. ಆದ್ರೂ ಕೂಡ ಇವರು ಅವ್ರನ್ನ ಟೀಕೆ ಮಾಡ್ತಾರಂದ್ರೆ, ಮೊನ್ನೆ ನಿಮ್ಗೆ ನೆನಪಿರ್ಬೋದು, DK ಶಿವಕುಮಾರ್ ಭಾಷಣ ಮಾಡುವಾಗ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಅವ್ರೇನೋ ಬಿಲ್ಡಪ್ ತಗೊಳಕ್ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕೆ ಹೋಗಿ ಅವರು DK ಶಿವಕುಮಾರ್ ಭುಜದ ಮೇಲೆ 2 ತಟ್ಬಿಟ್ಟು ನಾನು ಹೋಗಿ ಕೂತ್ಕೊ ಅಂತ ಹೇಳಿದ್ರು.
ಓಕೆ, ಈ ತರದ ಅವಾಂತರಗಳು ಜಾಸ್ತಿ ಈ ಮನುಷ್ಯಂದು. ಆಮೇಲೆ ಬಿಲ್ಡಪ್ ತಗೊಳ್ಳೋದು ಜಾಸ್ತಿ. ಈ ತೆಲುಗು ಸಿನಿಮಾಗಳು, ತೆಲುಗು ಡೈಲಾಗ್ಗಳು ಆ ತರದ್ ನೆನ್ಕೊಂಡು ಅದು ಅಲ್ಲಿನ ಬೆಲ್ಟ್ ಅಲ್ವಾ ಸರ್, ಚಿಕ್ಕಬಳ್ಳಾಪುರ ಸ್ವಲ್ಪ ಆಂಧ್ರಕ್ಕೆ ಹೊಂದ್ಕೊಳ್ಳುತ್ತೆ ಸರ್. ಆ ತರ ಅನ್ಕೊಂಡು ಈ ತೆಲುಗು ಸಿನಿಮಾ ಎಲ್ಲ ನೋಡ್ಕೊಂಡು ಏನೋ ಮಾಡ್ಕೊಳಕ್ ಬಂದು ಈಗ ಹುಚ್ಚ ವೆಂಕಟ ಅವ್ರು ನೋಡಕ್ಕೂ ಹಂಗೆ ಕಾಣ್ತಾ ಇದಾರೆ. ಹುಚ್ಚ ವೆಂಕಟ ತರ ಹೇರ್ ಸ್ಟೈಲ್ ಎಲ್ಲ ಹಂಗೆ ಮಾಡ್ಕೊಂಡು ಆ ತರ ಕಾಣ್ತಿದ್ದಾರೆ. ಈಗ ಗೊತ್ತಾಗಲ್ಲ ಯಾರು ಅವ್ರ ಇವ್ರ ಅಂತ ಗೊತ್ತಾಗಲ್ಲ ಅನ್ನೋ ತರ ಅವ್ರು ಮಾಡ್ಕೊಂಡಿದ್ದಾರೆ ಅವ್ರ ಸ್ಥಿತಿನ. ಸರ್, ಇಂತಹ ಘಟನೆಗಳು ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರ ಪ್ರತಿನಿಧಿಸ್ತಾರೆ, ಆ ಒಂದು ಮತದಾರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ಮತದಾರರು ನಗ್ತಾ ಇರ್ತಾರೆ, ಇಂಥ ವ್ಯಕ್ತಿ ನಾವು ಮತ ಹಾಕ್ಬಿಟ್ಟಿವನಪ್ಪ ಅಂತ. ಪಶ್ಚಾತ್ತಾಪ ಪಡ್ತಾ ಇದಾರೆ ಅನ್ಸುತ್ತೆ ಚಿಕ್ಕಬಳ್ಳಾಪುರ ಜನ. ಹೋಗಿ ಹೋಗಿ ಇಂಥವ್ರಿಗೆ ಮತ ನೀಡ್ಬಿಟ್ಟಲ್ಲ, ಏನ್ ತಿಕ್ಲಂತರ ಆಡ್ತಾರೆ ಇವರು. ಏನು ಒಬ್ರು ಶಾಸಕರು ಘನತೆ ಗಂಭೀರತೆ ಇಲ್ಲ. ಅಲ್ಲಿ ನೋಡಿದ್ರೆ ಸದನಕ್ಕೆ ಹೋದ್ರೆ ಸ್ಪೀಕರ್ ಕಡೆ ಬಯಸ್ಕೊತಾರೆ, ಕ್ಷೇತ್ರಕ್ಕೆ ಹೋದ್ರೆ ಊರ್ ಜನರ ಕಡೆ ಬಯಸ್ಕೊತಾರೆ. ಓಕೆ, ಯಾವ್ದಾರ ಮೀಟಿಂಗ್ ಹೋದ್ರೆ ವಿರೋಧ ಪಕ್ಷಗಳ ಜೊತೆ ಮಾತಾಡ್ತಾರೆ, ಬಯಸ್ಕೊತಾರೆ. ಎಲ್ಲರ ಚುನಾವಣಾ ಪ್ರಚಾರಕ್ಕೆ ಹೋದ್ರೆ ಅಲ್ಲಿ ಈ ತರ ಪೊರಕೆ ಗಿರ್ಕೆ ಹಾರ ಹಾಕ್ಸ್ಕೊತಾರೆ. ಹಂಗಾಗಿ ಅಲ್ಲಿ ಜನರಿಗೆ ಇಂಥ ವ್ಯಕ್ತಿಗೆ ಯಾಕಪ್ಪ ನಾವು ಮತ ಹಾಕಿದ್ವಿ ಅನ್ನೋ ತರ ಈಗ ಒಂಥರ ಜಿಗುಪ್ಸೆ ಬಂದಿರ್ಬೋದು. ಪವಿತ್ರ ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೊಂದು ಹಗ್ಗ ಕೊಡ್ಬೇಕು. ಕೊಡಿ ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೊಂದು ಹಗ್ಗ ಕೊಡ್ಬೇಕು. ಸರ್, ಓಕೆ, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಏನು ಕೂಡ ಮಾತನಾಡ್ತಿಲ್ವಲ್ಲ, ಸುಮ್ನಿದಾರಲ್ಲ ಹೇಗೆ ಅಂತ ಏನ್ ಹೇಳ್ಬೇಕು ಅವ್ರಿಗೆ? ಹೌದು ಅವ್ನು ಹುಚ್ಚು ಅಂತ ಹೇಳ್ಬೇಕಾ? ಅವ್ರ ಅವ್ರ ಶಾಸಕ MLA, ಸ್ಪೀಕರ್ ಹೇಳಿದ್ರಲ್ಲ, ಸ್ಪೀಕರ್ ಹೇಳೋದಕ್ಕಿಂತ ಮುಖ್ಯಮಂತ್ರಿಗಳು ಹೇಳ್ಬೇಕಾ? ಸ್ಪೀಕರ್ ಹೇಳಿದ್ರಲ್ಲಿ ನೀನ್ ಸುಮ್ನೆ ಕುತ್ಕೊಂಬಾರೆ, ನಿನ್ ಕೈಲಿ ಕಬ್ಬಣ ಕೊಡ್ಬೇಕಾಗತ್ತೆ ಅಂದ್ರು. ಸರ್, ಅವರು ಅಂದ್ರೆ ಅಪೋಸಿಷನ್ ಲೀಡರ್ ಬೈದ್ರೆ ತೊಂದ್ರೆ ಇಲ್ಲ, ಹಿರಿಯ ರಾಜಕಾರಣಿಗಳಿಗೆ ಬಾಯಿಗೆ ಬಂದಂಗ್ ಬೈತಿದ್ದಾರೆ ಅಂತ. ಅವ್ರಿಗೆ ನೋಡಮ್ಮ, ಅವ್ರಿಗೊಂದು ಪ್ರಬುದ್ಧತೆ ಬೇಕು. ಇವರು ಫಸ್ಟ್ ಟೈಮ್ ಗೆದ್ದಿರೋರು. ದೇವೇಗೌಡರ ಬಗ್ಗೆ ಅವ್ರು ಮಾತಾಡ್ತಾರೆ ಅಂದ್ರೆ ಇವ್ರಿಗೆ ಏನ್ ಅರ್ಹತೆ ಇದೆ, ಇವ್ರಿಗೆ ಏನ್ ಯೋಗ್ಯತೆ ಇದೆ? ಇದೊಂಥರ ಅಹಂಕಾರ ಅಥವಾ ಧೈರ್ಯ? ಅಹಂಕಾರ ಅಲ್ಲ, ಬಂಡತನ. ಇದು ಬಂಡತನ, ಬಂಡತನ, ಬಂಡತನ ಅಂತಾರೆ. ಎಸ್ ಪವಿತ್ರ. ಎಸ್ ಸರ್, ಅಂದ್ರೆ ಒಬ್ಬ ನಾಯಕನಾದವನ್ಗೆ ಶಿಸ್ತು ಹೇಗೆ, ಎಷ್ಟು ಮುಖ್ಯ, ಹೊಣೆಗಾರಿಕೆ ಏನ್ ಮುಖ್ಯ? ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಈ ತರದವ್ರು ತುಂಬಾ ಜನ ಇದ್ದಾರೆ. ಈ ಇಕ್ಬಾಲ್ ಅಹಮದ್, ಯಾರು ನಮ್ಮ ರಾಮನಗರ MLA ಇಕ್ಬಾಲ್ ಹುಸೇನ್, ಅವರಿಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲ, ಏನ್ ಹೇಳಿದ್ರು? ಅವ್ನು ಹುಚ್ಚ, ಅವನು ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ನಿಮಾನ್ಸಿಗೆ ಅಂತ. ಹಂಗೆ ಇವ್ರು ಮತ್ತೊಬ್ಬ ಹುಚ್ಚ, ಅವ್ರು ಮತ್ತೊಂದು ಮೆಂಟಲ್ ಹಾಸ್ಪಿಟ್ಲಿಗೆ ಪಕ್ಕದ ಬೆಡ್ಡಿಗೆ ಸೇರಿಸ್ಬೇಕಂತ ಹೇಳ್ತಾರೆ. ಅವ್ರು ಕೇಳಿದ್ರು ಅಷ್ಟೇ. ಬಿಟ್ರೆ ಇವರು ಒಂದು ಪ್ರಬುದ್ಧರಾಗಿರ್ಬೇಕು. ಒಬ್ಬ ರಾಜಕೀಯ ನಾಯಕ, ನೇತಾರ, ಜನಪ್ರತಿನಿಧಿ ಅಂತ ಅಂದ್ರೆ ಮತ್ತು ಆ ರೀತಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಡೆಸುವಂಥ ವ್ಯಕ್ತಿ ಅಂದರೆ ಆತ ಗೌರವ, ಒಂದು ಡಿಗ್ನಿಟಿ ಮೇಂಟೈನ್ ಮಾಡಬೇಕು. ಈ ಥರ ಮಾಡ್ಕೊಂಡು ಓದಲ್ಲಿ ಬಂದಲ್ಲಿ ಚೀತು ಅನಿಸ್ಕೊಂಡು ಹೋಗ್ಬಿಟ್ಟು ನಾನು ಅಷ್ಟು ಡಾಕ್ಟರ್ ಮಾಡಿದೆ, ಇಷ್ಟು ಡಾಕ್ಟರ್ ಮಾಡಿದೆ ಅಂದರೆ ಯಾರು ನಂಬ್ತಾರೆ ಇದನ್ನೆಲ್ಲ? ಫೇಮಸ್ ಆಗೋ ಬರ್ದಲ್ಲಿ ಎಲ್ಲರೂ ಮಾತು ಮೀರ್ತಾ ಇದೆಯಾ ಇವರು? ಅವರು ಮಾತು ಹದ್ದು ಮೀರ್ತಾ ಇದ್ದಾರೆ. ಅವರು ಪ್ರದೀಪ್ ಈಶ್ವರ್ ಹದ್ದು ಮೀರ್ತಾ ಇದ್ದಾರೆ. ಅವರು ತಮ್ಮ ಅಗತ್ಯತೆ ಮತ್ತು ಅನಿವಾರ್ಯತೆಗಿಂತ ಹೆಚ್ಚಾಗಿ ಮಾತಾಡಿ ನಗೆಪಾಟ್ಲಿಗೆ ಈಡಾಗ್ತಾ ಇದ್ದಾರೆ. ಪ್ರಾಯಶಃ ಈ 2023ರಲ್ಲಿ ಗೆದ್ದು ಬಂದಂತ ಶಾಸಕರು ಏನಿದಾರಲ್ಲ, ಆ 224 ಜನರಲ್ಲಿ ಅತಿ ಹೆಚ್ಚು ನಗೆಪಾಟ್ಲಿಗೀಡಾದವರು, ಅತಿ ಹೆಚ್ಚು ಬಯಸ್ಕೊಂಡವರು, ಅತಿ ಹೆಚ್ಚು ಟ್ರೋಲ್ಗೊಳಗಾದವರು, ಅತಿ ಹೆಚ್ಚು ಜನರಿಂದ ಚೀತು ಅನ್ಸ್ಕೊಂಡವ್ರು ಈ ಪ್ರದೀಪ್ ಈಶ್ವರನೇ ಇರ್ಬೇಕು. ಇವ್ರನ್ನ ಬಿಟ್ಟು ಮತ್ತೆ ಯಾರು ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಸರ್, ಕೊನೆಯದಾಗಿ ಅಂದ್ರೆ ಪಕ್ಷನೇ ಅಂದ್ರೆ ಪಕ್ಷದ ಯಾರಾದ್ರೂ ಹಿರಿಯರೇ ಬಂದು ಇವ್ರಿಗೆ ಬುದ್ಧಿವಾದ ಹೇಳ್ಬೇಕಾ ಅಥವಾ ಜನ? ಅವ್ರಿಗೆ ಯಾರು ಹೇಳಿದ್ರು ಕೇಳಲ್ಲ ಮೇಡಮ್. ಅವರು ಬುದ್ಧಿ ಹೇಳಿದ್ರು ಕೇಳೋ ತರ ಕಾಣ್ತಾರ. ಅವ್ರು ನೋಡಿ, ಅವ್ರು ಬುದ್ಧಿ ಹೇಳಿದ್ರು ಕೇಳೋ ತರ ಕಾಣ್ತಾರ. ಅವ್ರು ಏನಂದ್ರೆ ಒಂದು ದಾರ್ಷ್ಟ್ಯತನ, ದುಷ್ಟತನ, ತಾನು ಹೇಳಿದ್ದೇ ಸರಿ ಅನ್ನೋ ಮೊಂಡತನ. ನೆಕ್ಸ್ಟ್ ಅಂದ್ರೆ ಚಿಕ್ಕಬಳ್ಳಾಪುರ ಜನತೆ ಅವರೇ ಬುದ್ಧಿ ಕಲಿಸ್ಬೇಕು. ಬಿಟ್ರೆ ಅವ್ರಿಗೆ ಯಾರು ಅವ್ರ ನಾಯಕರು, ಅವರ ಪೇರೆಂಟ್ಸ್ ಯಾರು ಕಲ್ಸಕ್ ಆಗಲ್ಲ ಅನ್ಸುತ್ತೆ. ಚಿಕ್ಕಬಳ್ಳಾಪುರ ಜನ ಇವ್ರಿಗೆ ಬುದ್ಧಿ ಕಲಿಸ್ತಾರೆ ಮುಂದಿನ ಸರಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಬ್ರದರ್. ಒಬ್ಬ ಹುಡುಗಿ ನಮ್ಮನ್ನ ಇಷ್ಟಪಡೋದು ಅವಳ ಲೈಫಲ್ಲಿ ನಾವಿದ್ರೆ ಅವಳು ಚೆನ್ನಾಗಿರ್ತಾಳೆ ಅಂತ. ನಾವು ಒಬ್ಬ ಹುಡುಗಿನ ಇಷ್ಟಪಡೋದು ಅವಳು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ. ಇದೇ ರಿಯಾಲಿಟಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.